ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಸೆಪ್ಟೆಂಬರ್ 13ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಅಲ್ಲಿ ಇವತ್ತು ಸ್ವಲ್ಪ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ನಿನ್ನೆ ಮಾರ್ಕೆಟ್ಸ್ ಆಲ್ ಟೈಮ್ ಹೈಯನ್ನು ರೀಚ್ ಮಾಡಿತ್ತು. ನಿಫ್ಟಿಯಲ್ಲಿ 32 ಪಾಯಿಂಟ್ಗಳಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದ್ರೆ ಸೆನ್ಸೆಕ್ಸ್ 71 ಪಾಯಿಂಟ್ಗಳಷ್ಟು ಕರೆಕ್ಟ್ ಆಗಿದೆ. ಹಾಗೆ ಬ್ಯಾಂಕ್ ನಿಫ್ಟಿ ಇವತ್ತು ಪಾಸಿಟಿವ್ ಆಗಿತ್ತು. 165 ಪಾಯಿಂಟ್ಗಳ ಗೇನ್ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಗ್ತದೆ. ನಿನ್ನೆ ಆಗಸ್ಟ್ ತಿಂಗಳ ಇನ್ಫ್ಲೇಷನ್ ಡಿಕ್ಲೇರ್ ಆಗಿತ್ತು. 3.65% ಇನ್ಫ್ಲೇಷನ್ ಆಗಸ್ಟ್ ತಿಂಗಳಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. 3.55% ಇನ್ಫ್ಲೇಷನ್ ಬರ್ಬೋದು ಅಂತ ಎಕ್ಸ್ಪರ್ಟ್ಗಳು ಪ್ರಿಡಿಕ್ಟ್ ಮಾಡಿದ್ರು. ಸ್ವಲ್ಪ ಇನ್ಫ್ಲೇಷನ್ ಹೆಚ್ಚಾಗಿ ಬರೋದು ಕಾಣಿಸಿತ್ತು. ಬಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಇನ್ಫ್ಲೇಷನ್ ಕಂಟ್ರೋಲ್ಗೆ ಬರುತ್ತೆ ಅಂತ ಬ್ರೋಕರೇಜ್ಗಳು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಬಟ್ ಫೆಡ್ ಸೆಪ್ಟೆಂಬರ್ ತಿಂಗಳಲ್ಲಿ ರೇಟ್ ಕಟ್ಸ್ ಅನ್ನು ಸ್ಟಾರ್ಟ್ ಮಾಡ್ಕೊಂಡ್ರು ಕೂಡ RBI ರೇಟ್ ಕಟ್ ಅನ್ನ ಡಿಲೇ ಮಾಡುವಂತ ಚಾನ್ಸಸ್ ಇದೆ ಅಂತ ಬ್ರೋಕರೇಜ್ಗಳು ಪ್ರಿಡಿಕ್ಟ್ ಮಾಡಿದ್ದಾರೆ. ಭಾರತದಲ್ಲಿ GDP ಗ್ರೋತ್ ಕೂಡ ಸ್ಟ್ರಾಂಗ್ ಆಗಿ ಇದೆ. ಬಟ್ US ನಲ್ಲಿ ಆ ಮಟ್ಟಿಗೆ ನಮಗೆ ಗ್ರೋತ್ ನೋಡೋದಕ್ಕೆ ಸಿಗ್ತಿಲ್ಲ. ಅದೇ ಒಂದು ರೀಸನ್ ಇಂದ ಫೆಡ್ ರೇಟ್ ಕಟ್ ಅನ್ನು ಸ್ಟಾರ್ಟ್ ಮಾಡುವಂತ ಚಾನ್ಸಸ್ ಇದೆ. ಬಟ್ ಭಾರತದಲ್ಲಿ RBI ಸ್ವಲ್ಪ ಟೈಮ್ ಅನ್ನು ತಗೊಂಡು ರೇಟ್ ಕಟ್ ಅನ್ನು ಸ್ಟಾರ್ಟ್ ಮಾಡಬಹುದು ಅಂತ ಹೇಳಿದ್ದಾರೆ. ಹಾಗೆ RBI ನ ಇನ್ಫ್ಲೇಷನ್ ಗೈಡ್ಲೈನ್ಸ್ ಇರೋದು 4% ನ ಕೆಳಗಡೆ ಇನ್ಫ್ಲೇಷನ್ ಬರಬೇಕು ಅಂತ. ಸೊ ಕಳೆದ 2-3 ತಿಂಗಳಲ್ಲಿ ಅದೇ ರೀತಿಯಲ್ಲಿ ಇನ್ಫ್ಲೇಷನ್ ಡಿಕ್ಲೇರ್ ಆಗ್ತಿದೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತೆ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ವಿಪ್ರೋ ಇವತ್ತು ಟಾಪ್ ಗೇನರ್ ಆಗಿತ್ತು. 4% ಗೇನ್ ವಿಪ್ರೋನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ವಿಪ್ರೋದ ಲೀಸ್ಡ್ ಆಫೀಸ್ ಸ್ಪೇಸ್ 1.5 ಮಿಲಿಯನ್ ಸ್ಕ್ವೇರ್ ಫೀಟ್ ನಷ್ಟು ಇನ್ಕ್ರೀಸ್ ಆಗಿದೆ. ಮುಂಬೈ ಮತ್ತೆ ಗುರುಗ್ರಾಮ್ನಲ್ಲಿ ಹೆಚ್ಚಿನ ಒಂದು ಆಫೀಸಸ್ ಗಳನ್ನ ವಿಪ್ರೋ ಲೀಸ್ ನ ಮೇಲೆ ಪರ್ಚೇಸ್ ಮಾಡ್ತಿದ್ದಾರೆ. ಹಾಗೆ ವಿಪ್ರೋನ ಬಿಸ್ನೆಸ್ ಗ್ರೋ ಆಗ್ತಿದೆ ಅನ್ನುವಂತ ಒಂದು ಸೈನ್ ಅನ್ನು ಕೂಡ ಇದು ಕೊಡುತ್ತೆ. ಅದೇ ರೀಸನ್ ನಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಇವತ್ತು ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಬಜಾಜ್ ಫಿನಾನ್ಸ್, ಬಜಾಜ್ ಫಿನ್ಸರ್ವ್ ಸ್ಟಾಕ್ ಪ್ರೈಸ್ ನಲ್ಲಿ ಕೂಡ 2% ನಷ್ಟು ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಬಜಾಜ್ ಹೌಸಿಂಗ್ ಫಿನಾನ್ಸ್ ನ IPO ಸೆಪ್ಟೆಂಬರ್ 16ಕ್ಕೆ ಸೋಮವಾರ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗ್ತಿದೆ. ಇನ್ನು ಕೂಡ ಒಳ್ಳೆ ಒಂದು ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಆಲ್ರೆಡಿ ಅಲಾಟ್ಮೆಂಟ್ ಸ್ಟೇಟಸ್ ಕೂಡ ಬಂದಿದೆ. ಸಾಕಷ್ಟು ಜನಕ್ಕೆ ಅಲಾಟ್ಮೆಂಟ್ ಕೂಡ ಆಗಿರ್ಬೋದು. ಸೊ ಇವತ್ತಿನ ದಿನ 80 ರೂಪಾಯಿ ರೌಂಡ್ ಅಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಸೊ 115% ಲಿಸ್ಟಿಂಗ್ ಗೇನ್ ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ನೀವೇನು 14,900 ರೂಪಾಯಿ ರೌಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದಿರಾ, ಸೊ ಆ ಒಂದು ಅಮೌಂಟ್ ಡಬಲ್ ಆಗುತ್ತೆ. ಸೊ ಒಳ್ಳೆ ಒಂದು ಲಿಸ್ಟಿಂಗ್ ಗೇನ್ ನ ಎಕ್ಸ್ಪೆಕ್ಟೇಷನ್ ಇದೆ. ಸೊ ನಾನು ಕೂಡ 4 ಅಕೌಂಟ್ಗಳಿಂದ ಅಪ್ಲಿಕೇಶನ್ ಅನ್ನು ಹಾಕಿದ್ದೆ. ಬಟ್ ಯಾವ್ದ್ರಲ್ಲೂ ಕೂಡ ಅಲಾಟ್ಮೆಂಟ್ ಸಿಕ್ಕಿಲ್ಲ. ನಿಮಗೆ ಅಲಾಟ್ಮೆಂಟ್ ಸಿಕ್ಕಿದ್ರೆ ಸ್ವಲ್ಪ ಪ್ರಾಫಿಟ್ಸ್ ಅನ್ನ ತಗೋಬಹುದಾಗುತ್ತೆ. ಲಾಂಗ್ ಟರ್ಮ್ ನ ವ್ಯೂ ಇದ್ರೆ ಸ್ವಲ್ಪ ಶೇರ್ಸ್ ಗಳನ್ನ ನೀವು ಕಂಟಿನ್ಯೂ ಕೂಡ ಮಾಡಬಹುದು. ಇಲ್ಲ ಜಸ್ಟ್ ಲಿಸ್ಟಿಂಗ್ ಗೇನ್ ಗಳಿಗೋಸ್ಕರ ಅಪ್ಲಿಕೇಶನ್ ಅನ್ನು ಹಾಕಿದ್ರೆ ಪ್ರಾಫಿಟ್ಸ್ ಅನ್ನ ತಗೋಬಹುದಾಗುತ್ತೆ. ಹಾಗೆ ಇವತ್ತು ಬ್ಯಾಂಕಿಂಗ್ ಸೆಕ್ಟರ್ ನ ಸ್ಟಾಕ್ ಗಳು ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. ಇಂಡಸ್ಇಂಡ್ ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್ ಕೂಡ ಟಾಪ್ ಗೇನರ್ ಲಿಸ್ಟ್ ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಟಾಪ್ ಲೂಸರ್ಸ್ ಲಿಸ್ಟ್ ನಲ್ಲಿ SBI ಲೈಫ್ ಇನ್ಶೂರೆನ್ಸ್ ನೋಡೋದಕ್ಕೆ ಸಿಕ್ತು. 1.5% ನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಸೊ SBI ಲೈಫ್ ಇನ್ಶೂರೆನ್ಸ್ ಸ್ಟಾಕ್ ತುಂಬಾನೇ ಗೇನ್ ಆಗಿತ್ತು. ಈಗ ಹೈಯರ್ ಲೆವೆಲ್ ನಿಂದ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಹಾಗೇನೆ GST ಕೌನ್ಸಿಲ್ ನ ಕಡೆಯಿಂದ ಕೂಡ ಯಾವುದೇ ರೀತಿಯ GST ರಿಲೀಫ್ ಸಿಗಲಿಲ್ಲ. ಅದರಿಂದ ಕೂಡ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಆಗ್ತಿದೆ. ಅದಾನಿ ಪೋರ್ಟ್ಸ್ ಕೂಡ ಇವತ್ತು 1.4% ಡೌನ್ ಇತ್ತು. HDFC ಲೈಫ್ ನಲ್ಲಿ ಕೂಡ ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ಕೋಲ್ ಇಂಡಿಯಾ ITC ಕೂಡ 1% ಕರೆಕ್ಟ್ ಆಗಿದೆ. 0.6% ಗೇನ್ ನೊಂದಿಗೆ ಟಾಟಾ ಮೋಟಾರ್ಸ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಟಾಟಾ ಮೋಟಾರ್ಸ್ ಸ್ಟಾಕ್ ಅನ್ನ ರೀಸೆಂಟ್ ಆಗಿ UBS ಕವರ್ ಮಾಡಿ ಸೆಲ್ ರೇಟಿಂಗ್ ಅನ್ನ ಕೊಟ್ಟಿದ್ರು. ಹಾಗೆ 862ರ ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ರು. ಬಟ್ ಈಗ ಬೋಫಾ ಮತ್ತೆ JP ಮಾರ್ಗನ್ ಸ್ಟಾಕ್ ಅನ್ನ ಕವರ್ ಮಾಡಿ ಬುಲ್ಲಿಶ್ ಸೆಂಟಿಮೆಂಟ್ ಅನ್ನ ತೋರಿಸಿದ್ದಾರೆ. 1280ರ ಟಾರ್ಗೆಟ್ ಪ್ರೈಸ್ ಅನ್ನ ಬೋಫಾ ಕೊಟ್ಟಿದ್ರೆ JP ಮಾರ್ಗನ್ 1250ರ ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಈಗೇನು ಟಾಟಾ ಮೋಟಾರ್ಸ್ ಟ್ರೇಡ್ ಆಗ್ತಿದೆ, ಆ ಪ್ರೈಸ್ ನಿಂದ 30% ಅಪ್ಸೈಡ್ ನ ಪಾಸಿಬಿಲಿಟಿ ಇರುತ್ತೆ ಅಂತ ಎರಡು ಬ್ರೋಕರೇಜ್ ಗಳು ಪ್ರಿಡಿಕ್ಟ್ ಮಾಡಿದ್ದಾರೆ. ಸೊ ಬ್ರೋಕರೇಜ್ ಗಳಲ್ಲೇ ಡಿಫರೆನ್ಸಸ್ ನೋಡೋದಕ್ಕೆ ಸಿಗುತ್ತೆ. ಟಾಟಾ ಮೋಟಾರ್ಸ್ ನ ಬಿಸ್ನೆಸ್ ಸ್ಟ್ರಾಂಗ್ ಆಗಿ ಗ್ರೋ ಆಗ್ತಿದೆ. ಹಾಗೆ ಕಂಪನಿ ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ ನಲ್ಲಿ ಸೇಲ್ಸ್ ಅನ್ನ ಇನ್ಕ್ರೀಸ್ ಮಾಡೋದಕ್ಕೆ ಕೂಡ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಜಾಗ್ವಾರ್ ಲ್ಯಾಂಡ್ ರೋವರ್ ಸೇಲ್ಸ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. UBS ನ ಕನ್ಸರ್ನ್ ಇದ್ದಿದ್ದು ಮಾರ್ಜಿನ್ ಪ್ರೆಷರ್. ಸೊ ಮಾರ್ಜಿನ್ ಪ್ರೆಷರ್ ಮೇ ಬಿ 1-2 ತಿಂಗಳು ಇರಬಹುದು. ಬಟ್ ಫೆಸ್ಟಿವಲ್ ಸೀಸನ್ ಸ್ಟಾರ್ಟ್ ಆಗ್ತಿರೋದ್ರಿಂದ ಟಾಟಾ ಮೋಟಾರ್ಸ್ ಮತ್ತೆ ಒಳ್ಳೆ ಒಂದು ಕ್ವಾರ್ಟರ್ಲಿ ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡುವಂತ ಚಾನ್ಸಸ್ ಇರುತ್ತೆ. ಅದೇ ರೀಸನ್ ನಿಂದ ಈ ಎರಡು ಬ್ರೋಕರೇಜ್ ಗಳು ಟಾರ್ಗೆಟ್ ಅನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಹಾಗೆ ತುಂಬಾ ಜನ ಕಮೆಂಟ್ಸ್ ಅಲ್ಲಿ ಕೂಡ ಕೇಳ್ತಿದ್ರಿ ಟಾಟಾ ಮೋಟಾರ್ಸ್ ಸ್ಟಾಕ್ ಅನ್ನ ಹೋಲ್ಡ್ ಮಾಡ್ಕೋಬಹುದಾ ಅಂತ. ಸೊ ಟಾಟಾ ಮೋಟಾರ್ಸ್ ಲಾಂಗ್ ಟರ್ಮ್ ಗೆ ಒಳ್ಳೆ ಒಂದು ಬೆಟ್ ಆಗುತ್ತೆ. ಖಂಡಿತವಾಗ್ಲೂ ಸ್ಟಾಕ್ ಅನ್ನ ಕಂಟಿನ್ಯೂ ಮಾಡಬಹುದಾಗುತ್ತೆ. ಸೊ ಏಷ್ಯನ್ ಪೇಂಟ್ಸ್ ನಲ್ಲಿ ಕೂಡ ಕಳೆದ ಒಂದು ವಾರದಿಂದ ಒಳ್ಳೆ ಒಂದು ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿತ್ತು. ಕ್ರೂಡ್ ಆಯಿಲ್ ನ ಪ್ರೈಸಸ್ ಫಾಲ್ ಆಗ್ತಿದ್ದ ರೀಸನ್ ನಿಂದ ಏಷ್ಯನ್ ಪೇಂಟ್ಸ್ ಸಾಕಷ್ಟು ಗೇನ್ ಆಗಿತ್ತು. ಇವತ್ತು ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಬಟ್ ಏಷ್ಯನ್ ಪೇಂಟ್ಸ್ ನ ಬೋರ್ಡ್ ಡಿವಿಡೆಂಡ್ ಅನ್ನ ಡಿಕ್ಲೇರ್ ಮಾಡುವಂತ ಚಾನ್ಸಸ್ ಇದೆ. ಅದಕ್ಕೆ ಆಲ್ರೆಡಿ ರೆಕಾರ್ಡ್ ಡೇಟ್ ಅನ್ನು ಕೂಡ ಸೆಟ್ ಮಾಡಿದ್ದಾರೆ. 31 ಅಕ್ಟೋಬರ್ ರೆಕಾರ್ಡ್ ಡೇಟ್ ಆಗಿರುತ್ತೆ. 23 ಸೆಪ್ಟೆಂಬರ್ಗೆ ಇವರ ಬೋರ್ಡ್ ಮೀಟಿಂಗ್ ಇರುತ್ತೆ. ಸೊ ಈ ಒಂದು ಬೋರ್ಡ್ ಮೀಟಿಂಗ್ ನಲ್ಲಿ ಎಷ್ಟು ಡಿವಿಡೆಂಡ್ ಅನ್ನ ಕೊಡಬೇಕು ಅದರ ಬಗ್ಗೆ ಕಂಪನಿ ಡಿಸಿಷನ್ ಅನ್ನ ತಗೋತಾರೆ. ಸೊ ಇಯರ್ಲಿ 2 ಬಾರಿ ಡಿವಿಡೆಂಡ್ಸ್ ಅನ್ನ ಏಷ್ಯನ್ ಪೇಂಟ್ಸ್ ಕೊಡ್ತಾರೆ. ಸೊ ಒಳ್ಳೆ ಒಂದು ಡಿವಿಡೆಂಡ್ ಒಂದು ಬಾರಿ ಎಕ್ಸ್ಪೆಕ್ಟೆಡ್ ಇರುತ್ತೆ. ಆಲ್ರೆಡಿ ಜೂನ್ ನಲ್ಲಿ 28 ರೂಪಾಯಿಯ ಡಿವಿಡೆಂಡ್ ಅನ್ನ ಕೊಟ್ಟಿದ್ದಾರೆ. ನೋಡ್ಬೇಕಾಗುತ್ತೆ ಈ ಬಾರಿ ಎಷ್ಟು ಡಿವಿಡೆಂಡ್ ಅನ್ನ ಕ್ರೆಡಿಟ್ ಮಾಡ್ತಾರೆ ಅಂತ. HDFC ಬ್ಯಾಂಕ್ ಇವತ್ತು ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಬಟ್ HDFC ಬ್ಯಾಂಕ್ ನಲ್ಲಿ ಸಾಕಷ್ಟು ಮ್ಯೂಚುವಲ್ ಫಂಡ್ಗಳು ತಮ್ಮ ಸ್ಟೇಕ್ ಅನ್ನು ಕಡಿಮೆ ಮಾಡ್ತಿದ್ದಾರೆ. ಆಲ್ಮೋಸ್ಟ್ 8,200 ಕೋಟಿ ಅಮೌಂಟ್ ನ ಶೇರ್ಸ್ ಗಳ ಸೆಲ್ಲಿಂಗ್ ಆಗಸ್ಟ್ ನಲ್ಲಿ ಮ್ಯೂಚುವಲ್ ಫಂಡ್ಗಳ ಕಡೆಯಿಂದ ಆಗಿದೆ.
HDFC ಬ್ಯಾಂಕ್ ಅಷ್ಟೊಳ್ಳೆ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡ್ತಿಲ್ಲ. ತಮ್ಮ ಕಾಂಪಿಟೇಟರ್ಸ್ ಗಳಿಗೆ ಕಂಪೇರ್ ಮಾಡಿದಾಗ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗ್ತಿರೋದು ಕಾಣಿಸ್ತಿಲ್ಲ. ಆಗಸ್ಟ್‌ನವರೆಗೂ ಕಂಟಿನ್ಯೂಸ್ ಬೈಯಿಂಗ್ ಮ್ಯೂಚುವಲ್ ಫಂಡ್‌ಗಳ ಕಡೆಯಿಂದ ಬಂದಿತ್ತು. ಬಟ್ ಈಗ ಸ್ವಲ್ಪ ಸ್ಟೇಕ್ ಅನ್ನ ಕಡಿಮೆ ಮಾಡ್ತಿದ್ದಾರೆ. ಸೊ ತಮ್ಮ ಒಂದು ಫಂಡ್ಸ್ ಅನ್ನ ICICI ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್‌ನಲ್ಲಿ ಮ್ಯೂಚುವಲ್ ಫಂಡ್‌ಗಳು ಡೈವರ್ಟ್ ಮಾಡ್ತಿದ್ದಾರೆ. ಸೊ ಮುಂದಿನ ಒಂದೆರಡು ಕ್ವಾರ್ಟರ್ ಕೂಡ HDFC ಬ್ಯಾಂಕ್ ವೀಕ್ ಪರ್ಫಾರ್ಮೆನ್ಸ್ ಅನ್ನೇ ಕೊಡಬಹುದು. ಅದಾದ್ಮೇಲೆ ಅವರ ಮಾರ್ಜಿನ್ಸ್ ಇಂಪ್ರೂವ್ ಆಗುವಂತ ಚಾನ್ಸಸ್ ಇರುತ್ತೆ. ಕೋಟಕ್ ಮಹೀಂದ್ರ ಮ್ಯೂಚುವಲ್ ಫಂಡ್, ಕ್ವಾಂಟ್ ಮ್ಯೂಚುವಲ್ ಫಂಡ್ ಹಾಗೆ SBI ಮ್ಯೂಚುವಲ್ ಫಂಡ್ ಶೇರ್ಸ್ಗಳನ್ನು ಕಡಿಮೆ ಮಾಡಿದ್ದಾರೆ. ಸೊ ಕಂಪ್ಲೀಟ್ ಆಗಿ ಸೆಲ್ಲಿಂಗ್ ಆಗಿಲ್ಲ. ತಮ್ಮ ಒಂದು ಸ್ಟೇಕ್ ಏನಿರುತ್ತೆ ಆ ಒಂದು ಸ್ಟಾಕ್ನಲ್ಲಿ ಅದನ್ನು ಸ್ವಲ್ಪ ಕಡಿಮೆ ಮಾಡಿದ್ದಾರೆ. IRCTC ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಓಪನಿಂಗ್ ಬೆಳಿಗ್ಗೆ ನೋಡೋದಕ್ಕೆ ಸಿಕ್ಕಿತ್ತು. ಅದಾದಮೇಲೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಫ್ಲಾಟ್ ಆಗಿ IRCTC ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೊ ಬೇರೆ ರೈಲ್ವೆ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಜಂಪ್ ನಮಗೆ ಕಳೆದ ಒಂದು ವರ್ಷದಿಂದ ನೋಡೋದಕ್ಕೆ ಸಿಗ್ತದೆ. ಬಟ್ IRCTC ಫ್ಲಾಟ್ ಆಗಿ ಟ್ರೇಡ್ ಆಗ್ತಿದೆ. IRCTCಯಲ್ಲಿ ಈಗ LIC ಕೂಡ ತಮ್ಮ ಸ್ಟೇಕನ್ನು ಇನ್ನಷ್ಟು ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಈಗ IRCTCಯಲ್ಲಿ LICಯ ಸ್ಟೇಕ್ 9.3% ನೋಡೋದಕ್ಕೆ ಸಿಗುತ್ತೆ. ಸೊ ಕಳೆದ ಒಂದೆರಡು ತಿಂಗಳಲ್ಲಿ 2% ಸ್ಟೇಕನ್ನು LIC ಬೈ ಮಾಡ್ಕೊಂಡಿದ್ದಾರೆ. ಸೊ LIC ಯೂಶಲಿ ಯಾವೆಲ್ಲ ಸ್ಟಾಕ್ಗಳು ಡೌನ್ ನಲ್ಲಿ ಟ್ರೇಡ್ ಆಗ್ತಿರುತ್ತೆ, ಸೊ ಅಂತ ಸ್ಟಾಕ್ಗಳಲ್ಲಿ ಸ್ವಲ್ಪ ಸ್ಟೇಕನ್ನು ಇನ್ಕ್ರೀಸ್ ಮಾಡ್ತಾರೆ. ಆ ಸ್ಟಾಕ್ನ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಹೋದಾಗ ಅವರು ತಮ್ಮ ಸ್ಟೇಕನ್ನು ಸ್ವಲ್ಪ ಕಡಿಮೆ ಮಾಡ್ತಾ ಬರ್ತಾರೆ. ಸೊ ಭಾರತೀಯ ಏರ್ಟೆಲ್ ಕೂಡ ಇವತ್ತು 1% ಡೌನ್ ಸೈಡ್ ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬಟ್ ಭಾರತೀಯ ಏರ್ಟೆಲ್ ನಲ್ಲಿ ಬ್ರೋಕರೇಜ್ಗಳ ಟಾರ್ಗೆಟ್ಸ್ ಇನ್ಕ್ರೀಸ್ ಆಗ್ತದೆ. ಹಾಗೆ ಜೆಫ್ರೀಸ್ ಕೂಡ ತಮ್ಮ ಟಾರ್ಗೆಟ್ಸ್ ಅನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಟ್ಯಾರಿಫ್ ಹೈಕ್ ಏನು ಈಗ ಏರ್ಟೆಲ್ ಮಾಡಿದ್ದಾರೆ, ಅದರಿಂದ ಏರ್ಟೆಲ್ನ ಗ್ರೋತ್ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ. ಹಾಗೆ 2026ರ ಫಿನಾನ್ಷಿಯಲ್ ಇಯರ್ನ ಮಿಡ್ನಲ್ಲಿ ಕೂಡ ಮತ್ತೆ ಏರ್ಟೆಲ್ ಇನ್ನೊಂದು ಟ್ಯಾರಿಫ್ ಹೈಕ್ ಅನ್ನ ಮಾಡಬಹುದು ಅಂತ ಇವರು ಪ್ರಿಡಿಕ್ಟ್ ಮಾಡಿದ್ದಾರೆ. ಹಾಗೆ ರಿಲಯನ್ಸ್ ಜಿಯೋ, ವೊಡಾಫೋನ್ ಐಡಿಯಾ ಕೂಡ ಮುಂದಿನ 2-3 ವರ್ಷದಲ್ಲಿ ಇನ್ನೂ 2 ಟ್ಯಾರಿಫ್ ಹೈಕ್ಸ್ ಅನ್ನ ಮಾಡ್ತಾರೆ ಅನ್ನುವಂಥ ಒಂದು ಪ್ರಿಡಿಕ್ಷನ್ ಅನ್ನ ಮಾಡಿದ್ದಾರೆ. ಬಟ್ ಏರ್ಟೆಲ್ನ ಗ್ರೋತ್ ಸಸ್ಟೈನ್ ಆಗುತ್ತೆ. ಸೊ ಈ ಮುಂಚೆ ಏನು 1760ರ ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ರು, ಅದನ್ನ 1970ಕ್ಕೆ ಜೆಫ್ರೀಸ್ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ 20% ಅಪ್ಸೈಡ್ನ ಪಾಸಿಬಿಲಿಟಿ ಇರುತ್ತೆ ಅಂತ ಅವರು ಪ್ರಿಡಿಕ್ಟ್ ಮಾಡಿದ್ದಾರೆ. ಹಾಗೆಯೇ ಭಾರತೀಯ ಏರ್ಟೆಲ್ನ ಇನ್ನೊಂದು ಸಬ್ಸಿಡರಿ ಕಂಪನಿ ಭಾರತಿ ಎಕ್ಸಾಕಾಮ್ ರೀಸೆಂಟ್ ಆಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿತ್ತು. ಈ ಒಂದು ಸ್ಟಾಕ್ ಕೂಡ ಇವತ್ತು 5% ಗೇನ್ ಆಗಿದೆ. ಈ ಒಂದು ಸ್ಟಾಕ್ನಲ್ಲಿ ಕೂಡ ಜೆಫ್ರೀಸ್ ಬೈ ರೆಕಮೆಂಡೇಶನ್ ಅನ್ನ ಕೊಡ್ತಿದ್ದಾರೆ. ಹಾಗೆ 1600ರ ಟಾರ್ಗೆಟ್ ಪ್ರೈಸ್ ಕೂಡ ಕೊಟ್ಟಿದ್ದಾರೆ. ಈಗ ಭಾರತೀಯ ಎಕ್ಸಾಕಾಮ್ 1350ರ ಅರೌಂಡ್ ಅಲ್ಲಿ ಟ್ರೇಡ್ ಆಗ್ತಿದೆ. ನಜಾರಾ ಟೆಕ್ನಾಲಜೀಸ್ ನಿನ್ನೆ ಕೂಡ ಪಾಸಿಟಿವ್ ಆಗಿ ಟ್ರೇಡ್ ಆಗಿತ್ತು. ಇವತ್ತು ಕೂಡ 4% ಗೇನ್ ನೋಡೋದಕ್ಕೆ ಸಿಕ್ಕಿದೆ. ಸೊ ನಿನ್ನೆ ನಜಾರಾ ಟೆಕ್ನಾಲಜೀಸ್ನ ಸಬ್ಸಿಡರಿ ಕಂಪನಿ ಆಗಿದ್ದಂಥ ನಜಾರಾ ದುಬೈ, ಸೊ ಇವರು ಇನ್ನೊಂದು ಗೇಮಿಂಗ್ ಕಂಪನಿಯಲ್ಲಿ ಸ್ಟೇಕ್ ಅನ್ನ ಬೈ ಮಾಡ್ಕೊಂಡಿದ್ರು. ಈಗ ನಜಾರಾ ಟೆಕ್ನಾಲಜೀಸ್ ಪೋಕರ್ ಬಾಜಿ ಅನ್ನುವಂಥ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. ಸೊ 982 ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ನಜಾರಾ ಟೆಕ್ ಮಾಡ್ತಿದ್ದಾರೆ. ಸೊ 47% ಸ್ಟೇಕ್ ಅನ್ನ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಸೊ ಪೋಕರ್ ಬಾಜಿ ಒಂದು ಆನ್ಲೈನ್ ಬೆಟ್ಟಿಂಗ್ ಪ್ಲಾಟ್ಫಾರ್ಮ್ ಆಗಿರುತ್ತೆ. ಸೊ ಈ ರೀತಿಯ ಪ್ಲಾಟ್ಫಾರ್ಮ್ ನಲ್ಲಿ ಈಗ ನಜಾರಾ ಟೆಕ್ನಾಲಜೀಸ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದಾರೆ. HAL ನಲ್ಲಿ ಒಂದು ಪಾಸಿಟಿವ್ ನ್ಯೂಸ್ ಇದೆ. ಇದು ಜಸ್ಟ್ ಒಂದು ರಿಪೋರ್ಟ್ ಆಗಿರುತ್ತೆ. ಬಟ್ ಸ್ಟಾಕ್ ಈ ಒಂದು ರಿಪೋರ್ಟ್ಗೆ ಯಾವುದೇ ರೀತಿಯ ರಿಯಾಕ್ಷನ್ ಅನ್ನ ಕೊಟ್ಟಿಲ್ಲ. CNBCಯ ಪ್ರಕಾರ HAL ಮಹಾರತ್ನ ಸ್ಟೇಟಸ್ ಅನ್ನ ತಗೊಳ್ಳುವಂತ ಚಾನ್ಸಸ್ ಇದೆ. ಸೊ ನವರತ್ನ ಕಂಪನಿಗಳು ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿದ್ದಾಗ ಅದರ ಸ್ಟೇಟಸ್ ಚೇಂಜ್ ಆಗುತ್ತೆ, ಅಂದ್ರೆ ಅಪ್ಗ್ರೇಡ್ ಆಗುತ್ತೆ. ಆಗ ಆ ಕಂಪನಿಗಳಿಗೆ ಮಹಾರತ್ನ ಸ್ಟೇಟಸ್ ಸಿಗುತ್ತೆ. ರೀಸೆಂಟ್ ಆಗಿ ಆಯಿಲ್ ಇಂಡಿಯಾಗೆ ಮಹಾರತ್ನ ಸ್ಟೇಟಸ್ ಸಿಕ್ಕಿತ್ತು. ಸೊ ನವರತ್ನ ಕಂಪನಿಗಳಿಗೆ ಕಂಪೇರ್ ಮಾಡಿದಾಗ ಮಹಾರತ್ನ ಕಂಪನಿಗಳಿಗೆ ಇನ್ನಷ್ಟು ಅಡಿಷನಲ್ ಅಡ್ವಾಂಟೇಜಸ್ ಸಿಗುತ್ತೆ. ಸೊ ಮಹಾರತ್ನ ಸ್ಟೇಟಸ್ನ ಕಂಪನಿಗಳು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಪ್ಲಾನಿಂಗ್ ಅನ್ನ ಮಾಡಿದಾಗ ಅದಕ್ಕೆ ಗೌರ್ಮೆಂಟ್ನ ಪರ್ಮಿಷನ್ಸ್ ಬೇಕಾಗಿರೋದಿಲ್ಲ. ಸೊ ಮಹಾರತ್ನ ಸ್ಟೇಟಸ್ ಅನ್ನ ಪಡ್ಕೊಳ್ಳೋದಕ್ಕೆ ಕಂಟಿನ್ಯೂಸ್ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿರ್ಬೇಕಾಗುತ್ತೆ. ಹಾಗೆ ಆನ್ಯುವಲ್ ಟರ್ನ್ ಓವರ್ 25,000 ಕೋಟಿಯ ಮೇಲೆ ಇರಬೇಕಾಗುತ್ತೆ. ಸೊ ಈ ರೀತಿಯಲ್ಲಿ 3 ವರ್ಷ ಕಂಟಿನ್ಯೂಸ್ ಆನ್ಯುವಲ್ ಟರ್ನ್ ಓವರ್ಸ್ ಇನ್ಕ್ರೀಸ್ ಆದ್ರೆ, ಹಾಗೆ 5,000 ಕೋಟಿಗೂ ಹೆಚ್ಚಿನ ಪ್ರಾಫಿಟ್ಸ್ ಅನ್ನ ಇಯರ್ಲಿ 3 ವರ್ಷ ಡಿಕ್ಲೇರ್ ಮಾಡ್ತಾ ಬಂದ್ರೆ ನವರತ್ನ ಸ್ಟೇಟಸ್ನ ಕಂಪನಿಗಳು ಮಹಾರತ್ನ ಸ್ಟೇಟಸ್ ಅನ್ನ ಪಡ್ಕೊಳ್ಳುತ್ತೆ. ಇವತ್ತಿನ FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ ಇಬ್ಬರು ಕೂಡ ನೆಟ್ ಬೈಯರ್ಸ್ ಆಗಿದ್ದಾರೆ. FIIs ಕಡೆಯಿಂದ 2,364 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ ನೋಡೋದಕ್ಕೆ ಸಿಕ್ಕಿದ್ರೆ, DIIs ಕಡೆಯಿಂದ 2,532 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ ನೋಡೋದಕ್ಕೆ ಸಿಗ್ತದೆ. ಇನ್ಫ್ಲೇಷನ್ ಡೇಟಾ ಎಕ್ಸ್ಪೆಕ್ಟೇಷನ್ ರೀತಿಯಲ್ಲೇ ಬಂದಿದೆ. ಮೇ ಬಿ ಆ ಒಂದು ರೀಸನ್ನಿಂದ FIIs ಬೈಯಿಂಗ್ ಸ್ಟಾರ್ಟ್ ಆಗಿದೆ. ಹಾಗೆ DIIs ಕೂಡ ಇವತ್ತು ನೆಟ್ ಬೈಯಿಂಗ್ ಅನ್ನ ಮಾಡ್ಕೊಂಡಿದ್ದಾರೆ. ಸ್ಪೈಸ್ ಜೆಟ್ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 8% ಜಂಪ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಮ್ಯಾನೇಜ್ಮೆಂಟ್ ರಿವೈವಲ್ನ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ರೀಸೆಂಟ್ ಆಗಿ 10 ಹೊಸ ಬೋಯಿಂಗ್ 737 ಏರ್ಕ್ರಾಫ್ಟ್ಗಳನ್ನು ಲೀಸ್ ಬೇಸಿಸ್ ಮೇಲೆ ಇವರು ಪರ್ಚೇಸ್ ಮಾಡಿದ್ರು. ಅದನ್ನ ಪಾಪ್ಯುಲರ್ ಅನ್ಡಿಸರ್ವ್ಡ್ ಡೆಸ್ಟಿನೇಷನ್ಸ್ಗಳಲ್ಲಿ ಡಿಪ್ಲಾಯ್ ಮಾಡಬೇಕು ಅಂತ ಇದ್ದಾರೆ. ಹಾಗೆ 3,000 ಕೋಟಿಯ ಫಂಡ್ ರೈಸಿಂಗ್ನ ಪ್ಲಾನ್ ಕೂಡ ಇದೆ. QIP ಮೂಲಕ ಈ ಒಂದು ಫಂಡ್ ರೈಸಿಂಗ್ ಅನ್ನ ಮಾಡ್ತಾರೆ. ಇದಕ್ಕೆ ಬೋರ್ಡ್ನ ಅಪ್ರೂವಲ್ ಕೂಡ ಸಿಕ್ಕಿದೆ. ಸೊ ಕಂಪನಿ ರಿವೈವಲ್ ಅನ್ನ ಪ್ಲಾನ್ ಮಾಡ್ತಿದ್ದಾರೆ. ಬಿಸ್ನೆಸ್ ಏನಾದರೂ ರಿವೈವ್ ಆದ್ರೆ ಸ್ಟಾಕ್ ಪ್ರೈಸ್ ನಲ್ಲಿ ಇನ್ನಷ್ಟು ಮೊಮೆಂಟಮ್ ಬರ್ಬೋದು. ಬಟ್ ಸ್ಪೈಸ್ ಜೆಟ್ ತುಂಬಾನೇ ಡೆಟ್ ಅನ್ನು ಹೊಂದಿರುವಂತಹ ಕಂಪನಿ ಕೂಡ ಆಗಿರುತ್ತೆ. ಹಾಗೆ ಬಜಾಜ್ ಹೌಸಿಂಗ್ ಫಿನಾನ್ಸ್ನ ಜೊತೆಯಲ್ಲಿ ಟಾಲಿನ್ಸ್ ಟೈರ್ ಮತ್ತೆ ಕ್ರಾಸ್ನ ಅಲಾಟ್ಮೆಂಟ್ ಸ್ಟೇಟಸ್ಗಳು ಕೂಡ ಬಂದಿದೆ. ಬಟ್ ಎರಡು IPOಗಳ ಪ್ರೀಮಿಯಂ ಫಾಲ್ ಆಗ್ತದೆ. ಟಾಲಿನ್ಸ್ನಲ್ಲಿ 13% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ನೋಡೋದಕ್ಕೆ ಸಿಗ್ತಿದ್ರೆ, ಕ್ರಾಸ್ನಲ್ಲಿ 10% ಅರೌಂಡಲ್ಲಿ ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಈ ಎರಡು IPOಗಳು ಕೂಡ ಸೋಮವಾರನೇ ಲಿಸ್ಟ್ ಆಗ್ತದೆ.
PNG ಜ್ಯುವೆಲರ್ಸ್ನಲ್ಲಿ ಪ್ರೀಮಿಯಂ ಸ್ಟೇಬಲ್ ಆಗಿ ಕಾಣಿಸ್ತಿದೆ. 70% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇದೆ. ವೀಕೆಂಡ್ನಲ್ಲಿ ಅಲಾಟ್ಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಹಾಗೆ ವೆಸ್ಟರ್ನ್ ಕೆರಿಯರ್ನ IPO ಇವತ್ತು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಯಿತು. ಪ್ರೀಮಿಯಂ ಇವತ್ತು ನೋಡೋದಕ್ಕೆ ಸಿಗ್ತದೆ. ಇಷ್ಟು ದಿನ 0 ಪ್ರೀಮಿಯಂ ನೋಡೋದಕ್ಕೆ ಸಿಗ್ತಿತ್ತು. ಈಗ 25% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಕಾಣಿಸ್ತಿದೆ. ರಿಟೇಲ್ ಕ್ಯಾಟಗರಿ 1.5 ಟೈಮ್ ಮೊದಲನೇ ದಿನನೇ ಸಬ್ಸ್ಕ್ರೈಬ್ ಆಯಿತು. ಈ ಒಂದು IPOನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಸೋಮವಾರ ಮಂಗಳವಾರ 2 ದಿನ ಇರುತ್ತೆ. ಸೊ ಈ ಒಂದು IPOನಲ್ಲಿ ಒಳ್ಳೆ ಒಂದು ಪ್ರೀಮಿಯಂ ಇದೇ ರೀತಿಯಲ್ಲಿ ಕಂಟಿನ್ಯೂ ಆದರೆ 25% ಅರೌಂಡಲ್ಲಿ ಪ್ರೀಮಿಯಂ ಇದ್ರೆ ಖಂಡಿತವಾಗ್ಲೂ ಅಪ್ಲಿಕೇಶನನ್ನು ಹಾಕ್ಬೋದಾಗುತ್ತೆ. ಸೊ ಕಂಪನಿಯ ಕ್ಲೈಂಟ್ ಬೇಸ್ ಸ್ಟ್ರಾಂಗ್ ಆಗಿದೆ. ಈ IPO ಬಗ್ಗೆ ಡೀಟೇಲ್ ವಿಡಿಯೋನ ಕೂಡ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.